ವೆಲ್ಕಮ್ ಬ್ಯಾಕ್ ಟು ಅವರ್ ಲಕ್ಷ್ಮಿ ಕಣ್ಣನ್ ಯೂಟ್ಯೂಬ್ ಚಾನಲ್. ಹಾಯ್ ಗೈಸ್, ಎಲ್ರಿಗೂ ಬೆಳಗಿನ ಶುಭೋದಯ. ಬೆಳಗ್ಗೆನೆ ಬೇಗ ಎದ್ದು ವಾಕಿಂಗ್ ಹೋಗೋದ್ರಲ್ಲಿ ಇದೆಯಲ್ಲ ಮಜಾ ಸಾಕಾಗೈತೆ. ಅಂದರೆ ನಾವೇನು ದಪ್ಪ ಇಲ್ಲ ವಾಕಿಂಗ್ ಹೋಗೋಷ್ಟು, ಅಂದರೆ ದಪ್ಪ ಇರೋರು ಮಾತ್ರ ವಾಕ್ ಮಾಡ್ತಾರೆ ಅಂತ ತಿಳ್ಕೊಬೇಡಿ. ಆರೋಗ್ಯ ಚೆನ್ನಾಗಿರಲಿ ಅನ್ನೋದಕ್ಕೋಸ್ಕರ ಏನಾದರೂ ವಾಕ್ ಮಾಡ್ತಾರೆ. ಹೇಗೈತೆ ನೋಡಿ ವೆದರ್. ಆ ದೇವಸ್ಥಾನ ಮುಂದೆ ಸ್ಕೂಲು ನನಗಂತೂ ಸಖತ್ ಅಂದರೆ ಸಖತ್ ಇಷ್ಟ. ನನ್ನ ಬಾಲ್ಯದ ದಿನಗಳನ್ನ ಕಳೆದಿರೋವಂಥದ್ದು ಸಖತ್ ಚೆನ್ನಾಗೈತೆ. ಮತ್ತು ಎಲ್ಲ ನೆನ್ನೆ ಒಂದು ಯೂಟ್ಯೂಬಲ್ಲಿ ಒಂದು ವೀಡಿಯೋ ಹಾಕಿದ್ನಲ್ಲ, ಸೊ ಅದಕ್ಕೆ ತುಂಬ ಜನ ಕಮೆಂಟ್ ಹಾಕಿದ್ರಿ. ಅಂದರೆ ನಂದು ಯೂಟ್ಯೂಬಲ್ಲಿ ಕಮೆಂಟ್ ಆಫ್ ಆಗಿತ್ತು ಬಿಡಿ. ನನ್ನ ಫ್ರೆಂಡ್ಸ್ ಇರ್ತಾರಲ್ಲ ಬಡೆತವುಗಳು, ಅವು ಕಮೆಂಟ್ ಹೊಡೆದಿದ್ದು ನನಗೆ ವಾಟ್ಸಪ್ಪಲ್ಲೂ ಆ ವೀಡಿಯೋ ಹಾಕಿದೆ, ಲಿಂಕ್ ಹಾಕಿದ್ದೆ. ಅದಕ್ಕೆ ಎಲ್ಲ ನೀವು ವೀಡಿಯೋ ಮಾಡಿದ್ದೀಯಲ್ಲ, ಫಸ್ಟ್ ಯಾವನಾದರೂ ಪರಿಚಯ ಮಾಡ್ಕೊಂಡು ವೀಡಿಯೋ ಮಾಡ್ತಾನಿಲ್ಲ, ಸುಮ್ಮನೆ ಏಕಾಏಕಿ ವೀಡಿಯೋ ಮಾಡ್ತಾನೆ, ಗೊತ್ತಾಗಲ್ಲ ಅಷ್ಟು ಅಂತ ಬೈದಿದ್ರು. ಸೊ ಅದಕ್ಕೋಸ್ಕರ ಇವತ್ತು ಕ್ಲಿಯರ್ ಆ್ಯಂಡ್ ಕಟ್ಟಾಗಿ ಕ್ಲೀನ್ ಆ್ಯಂಡ್ ಕ್ಲಿಯರಾಗಿ ನಿಮಗೆಲ್ಲನೂ ನಮ್ಮ ಪರಿಚಯ ಮಾಡಿಕೊಂಡು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಅದು ಸರಿನೇ. ಇವತ್ತು ಅದಕ್ಕೆಲ್ಲ ಆ ಕ್ವಶನ್ಗೆಲ್ಲ ಕ್ಲಾರಿಟಿ ಕೊಟ್ಟೋಣ ಅಂತ. ಮತ್ತು ಇನ್ನೊಂದೇನು ಗೊತ್ತಾ, ನೆನ್ನೆ ಒಂದು ವೀಡಿಯೋಗೆ ಪರವಾಗಿಲ್ಲ ಅಷ್ಟೇ ವ್ಯೂಸ್ ಇರಲಿ, ಸ್ಟಾರ್ಟಿಂಗ್ ತುಂಬ ಸಪೋರ್ಟ್ ಮಾಡಿದ್ದೀರಿ ನಿಜವಾಗ್ಲೂ. ನಂಗೆ ಅಂದ್ಕೊಂಡೇ ಇರಲಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿ ಆಲ್ ದ ಬೆಸ್ಟ್ ಒಳ್ಳೆಯದು. ಇದಕ್ಕೆಲ್ಲ ಈ ಪ್ರಯತ್ನ ಮಾಡೋಕ್ಕೆಲ್ಲ ಹಿಂಜರಿಬಾರ್ದು, ಒಳ್ಳೇದಾಗಲಿ ಅಂತ. ಆಮೇಲೆ ತುಂಬ ಜನ ನನಗೆ ಕೇಳಿದರು, ಯಾಕೆ ವೈ ಯು ಕ್ಯಾನ್ ಚೂಸ್ ಯೂಟ್ಯೂಬ್ ಅಂತ. ನಾನು ಅದಕ್ಕೆಲ್ಲ ಇವತ್ತು ಆನ್ಸರ್ ಮಾಡ್ತೀನಿ, ಆಯಿತಾ? ಹಂಗೆ ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ವಿ. ತರ್ಬೇಕಾದ್ರೆ ನನ್ನ ಜೊತೆ ಇನ್ನೊಬ್ರು ಇದ್ದಾರೆ ವಾಕಿಂಗ್ ಮಾಡ್ತಾ ಇರೋರು. ನೋಡಿ, ನಾನು ವೀಡಿಯೋ ಮಾಡೋಣ ಅಂದಾಗಲಿ ಏನಾದರೂ ಒಂದು ಅಡಚಣೆ ಕಣಪ್ಪ. ಹಿಂಗೈತೆ ವೆದರು. ನಾನು ನಿಜವಾಗ್ಲೂ ನೇಚರ್ ಅಂದರೆ ತುಂಬ ಇಷ್ಟ. ಟ್ರೆಕ್ಕಿಂಗ್ ಹೋಗಬೇಕು, ವಾಕಿಂಗ್ ಹೋಗಬೇಕು, ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗ್ಬೇಕಂತ ಭಾಳ ಇಷ್ಟ. ಆಶೀರ್ವಾದ ಸ್ಟಾರ್ಟ್ ಮಾಡೋಣ. ಏನೋ ಒಂಥರ ಪಾಸಿಟಿವ್ ಅನ್ನಿಸ್ತಿತ್ತು ಮಾಡಲೇಬೇಕು, ಮಾಡೋಣ ಅನ್ನೋದೊಂದು ಒಳ್ಳೆ ಪಾಸಿಟಿವ್ ನನ್ನಲ್ಲಿ ಕ್ರಿಯೇಟ್ ಆಗ್ತಿದ್ರಿಂದ, ಮತ್ತು ಒಂದು ಒಳ್ಳೆ ಪ್ರಕೃತಿ ಇದರಲ್ಲಿ ಇದ್ನಲ್ಲ ಅನ್ನೋದು ಕಾರಣಕ್ಕೋಸ್ಕರ ಮಾಡಿದೆ. ಸೊ ಯಾರೂ ಅನ್ಯತಾ ಭಾವಿಸ್ಬಾರ್ದು ಅಂತ ಅನ್ಕೋತೀನಿ. ಮತ್ತು ಇನ್ನೊಂದು, ನಾನು ಯೂಟ್ಯೂಬ್ ಅದು ವೀಡಿಯೋ ಮಾಡಿದ ಮೇಲೆ ನನಗೆ ತುಂಬ ಜನ ನನ್ನ ಫ್ರೆಂಡ್ಸೇ ಮತ್ತು ನನಗೆ ಕಮೆಂಟ್ಸ್ ಬಂದಿರೋದು, ಮತ್ತು ಅಂದರೆ ಪರ್ಸ್ನಲ್ ಕಮೆಂಟ್ ಬಂದಿರೋದು, ನೀವು ನಿಮ್ಮ ಪರಿಚಯನ ಮಾಡ್ಕೊಳ್ತಾನೆ ಸುಮ್ಮನೆ ಹಂಗೆ ಯೂಟ್ಯೂಬ್ ವೀಡಿಯೋ ಮಾಡಿಬಿಟ್ಟಿದ್ದೀರಲ್ಲ ಅಂತ ತುಂಬ ಕಮೆಂಟ್ಸ್ ಬಂದೈತೆ. ಮತ್ತು ಅಂದರೆ ಒಂದು ಲೈಫು ಅಂತ ಅನ್ನೋ ಒಂದು ವ್ಯಕ್ತಿ ಅಂತ ಅಂದಮೇಲೆ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ, ಎಲ್ಲನೂ ತೊಗೊಳೋಕ್ಕೆ ಸಿದ್ಧರಾಗಿರಬೇಕು. ನನಗೆ ಆಲ್ಮೋಸ್ಟ್ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿದ್ದಾರೆ ಎಲ್ಲರೂ. ಪಾಸಿಟಿವ್ ಆಗಿ ನನಗೆ ಪರ್ಸ್ನಲಾಗಿ ಹೇಳಿದ್ದಾರೆ ನನ್ನ ಫ್ರೆಂಡ್ಸ್ ಎಲ್ಲ. ನಾನು ಪರಿಚಯ ಮಾಡ್ಕೋಬೇಕು ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಿಲ್ಲ, ನಾನು ಇನ್ನೊಂದು ಬಿಗಿನರ್ಸ್ ಆಗಿರೋದ್ರಿಂದ. ಸೊ ದಯವಿಟ್ಟು ಯಾರು ಇದರಲ್ಲಿ ಏನೇ ತಪ್ಪಿದ್ರೂ ಸಹ ದಯವಿಟ್ಟು ಹೇಳಿ. ದಯವಿಟ್ಟು ಓದ್ ವಿಡಿಯೋದಲ್ಲಿ ತಪ್ಪನ್ನು ಹೇಳಿ ಅಂತ ಹೇಳಿದೆ, ಆದರೆ ಕಮೆಂಟ್ ಆಫ್ ಆಗಿತ್ತು, ಯಾರೂ ಸಹ ತಪ್ಪು ತಿಳ್ಕೊಬೇಡಿ. ಆದರೆ ಏನಪ್ಪ ಅಂತಂದರೆ, ಈ ವಿಡಿಯೋ ಮಾಡ್ತಿರೋದು ನನ್ನ ಪರಿಚಯ ಸ್ವಲ್ಪ ಮಾಡ್ಕೊಳ್ಳೋಣ, ಸುಮ್ಮನೆ ಏಕಾಏಕಿ ಯೂಟ್ಯೂಬ್ ವೀಡಿಯೋ ಮಾಡಿ ಬಿಡೋದ್ರಿ ಏನು ಯಾವುದೂ ಯೂಸ್ ಇಲ್ಲ ಅಂತ. ನನಗೆ ವ್ಯೂಸ್ ಎಷ್ಟು ಬಂದಿದೆ ಅದರ ಅವಶ್ಯಕತೆ ಇಲ್ಲ, ಮತ್ತು ಫಾಲೋವರ್ಸ್ ಎಷ್ಟಾಗಿದ್ದಾರೆ ಅದ್ರದ್ದು ಇದಿಲ್ಲ. ಬಟ್ ನನಗೆ ಹೆಚ್ಚು ಜನರು ಪ್ರೀತಿ ಗಳಿಸ್ಬೇಕು ಅಂತ ಆಸೆ, ಮತ್ತು ನನ್ನಲ್ಲಿರೋ ಮಾತಿನ ಶೈಲಿನ, ಮತ್ತು ನೀವು ಹೇಳ್ದಾಗೇ ಒಂದು ಬಡವ್ರ ಮನೆ ಹೆಣ್ಮಕ್ಳು ಬೆಳಿಬೇಕು ಅನ್ನೋದು ನೀವು ಹೇಳಿರೋ ಥರನೇ. ಸೊ ನಾನು ಅದ್ರ ಮೂಲಕ ಜನರಲ್ಲಿ ನಾನೊಬ್ಬಳು ಅನ್ನೋದನ್ನು ತೋರಿಸ್ಬೇಕು ಅನ್ನೋದಕ್ಕೋಸ್ಕರ, ನಾನು ಬೇರೆಯವ್ರಿಗಿಂತ ವಿಭಿನ್ನ ಅಂತ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನೆನ್ನೆ ಒಂದು ವೀಡಿಯೋಗೆ ತುಂಬ ಲೈಕ್ಸು, ಮತ್ತು ಸಬ್ಸ್ಕ್ರೈಬ್ ಆಗಿದ್ದೀರಾ. ಒಂದೇ ದಿನಕ್ಕೆ 30-40 ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿಯಾಗಿ ನಿಮಗೆ ವೀಡಿಯೋ ಮಾಡಿಕೊಂಡು ನಿಮ್ಮನ್ನ ಮನರಂಜಿಸ್ತಿರ್ತೀನಿ. ಫಸ್ಟು ನಾನು ಪರಿಚಯ ಮಾಡೋದಾದರೆ, ನನ್ನ ಹೆಸರು ಲಕ್ಷ್ಮಿ ಅಂತ, ಅಂದರೆ ಮನೇಲಿ ಕರೆಯೋದು ಲಕ್ಷ್ಮಿ ಅಂತ. ನನ್ನ ಒರಿಜಿನಲ್ ನೇಮ್ ಬಂದು ಪುಟ್ಟಲಕ್ಷ್ಮಿ ಅಂತ, ಅಂದರೆ ಪುಟ್ಟಲಕ್ಷ್ಮಿ KM ಅಂತಲೇ. ನಾವು ಮೂಲತಃ ಹಾಸನದವರು, ಗೊತ್ತಿರುತ್ತೆ, ಹಾಸನದ ಗೊತ್ತು, ಇಡೀ ದೇಶಕ್ಕೆ ಗೊತ್ತಲ್ವಾ. HD ದೇವೇಗೌಡರು ಏನೇ ಹಾಸನದವಳು. ನಾವಿಬ್ಬರು ಹೆಣ್ಮಕ್ಳು, ನಮ್ಮ ತಂದೆ ತಾಯಿ. ಆದರೆ ಈಗ ಪ್ರಸ್ತುತವಾಗಿ ತಂದೆ ಇಲ್ಲ, ತಂದೆ ತೀರ್ಕೊಂಡು 7 ವರ್ಷ ಆಯಿತು. ಇಷ್ಟು, ಇದು ನಮ್ಮ ಪುಟ್ಟ ಪ್ರಪಂಚ. ಆ ಪ್ರಪಂಚದಲ್ಲಿ ನನ್ನನ್ನು ಪ್ರೀತಿಸೋರು ಸ್ವಲ್ಪ ಜನ, ಮತ್ತು
ಪ್ರೀತಿಸೋರು ಇದ್ದಾರೆ, ಪ್ರೀತಿಸ್ತಿದ್ದವರು ಇದ್ದಾರೆ. ಅದರಲ್ಲಿ ಪ್ರೀತಿಸೋರು ನನ್ನ ಸ್ವಲ್ಪ ಜನ. ಆಮೇಲೆ ಈಗ ನಾನು ಪ್ರೆಸೆಂಟು ಎಲ್ಲ ಹೇಳಿದ್ದಾರೆ ಪರಿಚಯ ಅಂದರೆ ಮಾಡ್ಕೊಬಿಡೋಣ ಅಂತ ನಾನು, ಆಯಿತಾ. ಅಂದರೆ ನಾನು ಇವಾಗ ಪ್ರಸ್ತುತವಾಗಿ ನಾನು ಶ್ರೀ ಆದಿಚುಂಚನಗಿರಿ ಮಹಾವಿಶ್ವವಿದ್ಯಾನಿಲಯದಲ್ಲಿ BJ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ B.Ed ಮಾಡ್ತಾಯಿದ್ದೀನಿ, ಸೆಕೆಂಡ್ ಇಯರ್ ಮಾಡ್ತಾಯಿದ್ದೀನಿ. ಸೊ ಇದು ನನ್ನ ಪುಟ್ಟ ಪರಿಚಯ. ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಗಳಿಗಾಗಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನೇ ಒಂದು ತಪ್ಪಿದ್ರೂ ಕಮೆಂಟ್ ಮಾಡಿ. ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ ನಾನು ಆ್ಯಕ್ಸೆಪ್ಟ್ ಮಾಡ್ತೀನಿ. ಜೀವನ ಅಂದಮೇಲೆ ಇದ್ದಿದ್ದೆ ಅಲ್ವಾ ಏರಿಳಿತಗಳು. ಸೊ ಅದೇ ರೀತಿಯಾಗಿ ಪ್ರಯತ್ನ ನನ್ನ ಕೈಲಿ ಆದಷ್ಟು ಪ್ರಯತ್ನ ಪಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್.